ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಭೀಮೆಯ ಕಡುಕೋಪಕ್ಕೆ ಕಲ್ಯಾಣ ಕರ್ನಾಟಕದ 4 ಜಿಲ್ಲೆಗಳು ತತ್ತರಿಸಿ ಹೋಗಿವೆ. ಹಳ್ಳಿಗಳೇ ಮುಳುಗ್ ಹೋಗಿವೆ. ಮನೆ ಮಠ ಇಲ್ಲದೆ ಜನರ ಬದುಕಂತೂ ಬೀದಿಗೆ ಬೀಳ್ತಾ ಇದೆ. ಬೆಳೆದ ಬೆಳೆ ಕೂಡ ನೀರ್ಪಾಲಾಗಿ ಹೋಗಿದೆ. ರೈತಾಪಿ ವರ್ಗದ ಸಂಕಷ್ಟ ಅಂತೂ ಹೇಳ ತೀರದಾಗಿದೆ. ಮುಂದೇನು ಅನ್ನುವಂತ ಕಷ್ಟಕರವಾದಂತ ಸನ್ನಿವೇಶ ರೈತರನ್ನ ಆವರಿಸಿದೆ. ಇಂಥ ಕಡೆ ಇವತ್ತು ಸಿಎಂ ಸಿದ್ದರಾಮಯ್ಯ ಹೆಲಿಕಾಪ್ಟರ್ನಲ್ಲೇ ಕೂತು ಪರಿಶೀಲನೆಯನ್ನ ನಡೆಸಿದ್ದಾರೆ. ಇತ್ತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧವಾಗಿ ನೀವೇನು ಸಿನಿಮಾ ಸೆಟ್ ನೋಡಕ್ ಹೋದಂತದ ಅಥವಾ ಲೊಕೇಶನ್ ಫಿಕ್ಸ್ ಮಾಡಕ್ ಹೋಗಿದ್ದ ಅಂತ ಕಿಡಿಕಾರ್ತಾ ಇದ್ದಾರೆ. ರೈತರು ಕೂಡ ಮೇಲ್ ಹಾರಾಡ್ಕೊಂಡು ನೋಡಿದ್ರೆ ಅಲ್ಲ, ಕೆಳಗ್ ಬಂದು ನಮ್ ಕಷ್ಟ ಕೇಳಿ ನಿಮ್ಗೆ ಅರಿವಿಗೆ ಬರುತ್ತೆ ಅಂತ ಕಿಡಿಕಾರ್ತಿದ್ದಾರೆ. ವಿಜಯಪುರ ಜಿಲ್ಲೆಯ ರೈತರ ಒಂದು ನೆಮ್ಮದಿಯನ್ನ ಭೀಮೆಯ ಪ್ರವಾಹ ಇಲ್ಲಿ ಕಸಿದುಕೊಂಡಿದೆ. ಹತ್ತಿ ಗಿಡದಲ್ಲಿ ಇರ್ತಕ್ಕಂಥ ಹತ್ತಿ ಸಹ ಎಲ್ಲ ಕೊಳತು ಹೋಗಕ್ಕೆ ಕಾಯಿ ಕೊಳತು ಹೋಗಕತ್ತೈತ್ರಿ. ಹೆಲಿಕಾಪ್ಟರ್ಗ 10 ಕಿಲೋಮೀಟರ್ ಮ್ಯಾಗಿನ ಹೋದ್ರೆ ಕೆಳಗಿನ ಏನ್ ಕಾಣ್ತದ ಹೇಳ್ರಿ? ಹೌದಿಲ್ರಿ? ತೊಗರಿದ, ಉಳ್ಳಾಗಡ್ಡಿದ, ಕಬ್ಬದ, ಮೆಕ್ಕೆಜೋಳದ ಏನು ಕಾಣಲ್ಲ, ಶೇಂಗಾದ ಏನು ಕಾಣಲ್ಲ. ಮನೆಗಳನ್ನೇ ಮುಳುಗಿಸಿರೋ ನೀರು, ಭೀಮೆಯ ಒಡಲು ಸೇರಿದ ಹತ್ತಿ, ಕಬ್ಬು, ಜೋಳ, ಸೇತುವೆಗಳು ಉಳಿದಿಲ್ಲ, ರಸ್ತೆಗಳು ಕಾಣ್ತಿಲ್ಲ. ಎಲ್ಲಿ ನೋಡಿದ್ರೂ ಕಾಣ್ತಿರೋದು ಭೀಮಾ ನದಿಯ ನೀರು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ಜಿಲ್ಲೆಗಳ 88 ಗ್ರಾಮಗಳ ಜನ ಪ್ರವಾಹಕ್ಕೆ ಸಿಲುಕಿ ತತ್ತರಿಸಿದ್ದಾರೆ. ಅದೇ ಜಿಲ್ಲೆಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಇಂದು ವೈಮಾನಿಕ ಸಮೀಕ್ಷೆ ನಡೆಸಿದರು. ಭೀಮಾ ಪ್ರವಾಹದ ಪ್ರತಾಪ ಪರಿಶೀಲಿಸಿದ ಸಿಎಂ ಸಿದ್ದರಾಮಯ್ಯ ಕಲಬುರಗಿ, ವಿಜಯಪುರ, ಬೀದರ್, ಯಾದಗಿರಿಯಲ್ಲಿ ವೈಮಾನಿಕ ಸಮೀಕ್ಷೆ. ಹಿಂದೆಂದೂ ಕಂಡಿರಲಿಲ್ಲ, ಹಿಂದೆಂದೂ ಇಂಥ ನೀರು ಬಂದಿರಲಿಲ್ಲ. ನದಿಯಿಂದ ಕಿಲೋಮೀಟರ್ ದೂರದಲ್ಲಿರೋ ಊರಿಗೂ ಭೀಮಾ ನದಿ ಪ್ರವಾಹ ತಟ್ಟಿದೆ. ಕಲಬುರಗಿ, ವಿಜಯಪುರ, ಬೀದರ್, ಯಾದಗಿರಿ ಸೇರಿದಂತೆ 4 ಜಿಲ್ಲೆಗಳ 88 ಗ್ರಾಮಗಳಿಗೆ ಪ್ರವಾಹದ ಬಿಸಿ ತಟ್ಟಿದೆ. ಸಹಸ್ರಾರು ಜನ ಸಂತ್ರಸ್ತರಾಗಿದ್ರೆ ಲಕ್ಷಾಂತರ ಎಕರೆ ಜಮೀನಿನಲ್ಲಿನ ಬೆಳೆ ನೀರು ಪಾಲಾಗಿದೆ. ಇದೇ ಜಿಲ್ಲೆಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಇಂದು ವೈಮಾನಿಕ ಸಮೀಕ್ಷೆ ಮಾಡಿದರು. ವಿಶೇಷ ವಿಮಾನದಲ್ಲಿ ಬೆಳಗ್ಗೆ ಕಲಬುರಗಿ ಏರ್ಪೋರ್ಟ್ಗೆ ಬಂದಿಳಿದ ಸಿಎಂ 4 ಜಿಲ್ಲೆಗಳ ಉಸ್ತುವಾರಿ ಸಚಿವರು, ಅಧಿಕಾರಿಗಳಿಂದ ಏರ್ಪೋರ್ಟ್ನಲ್ಲೇ ಮಾಹಿತಿ ಪಡೆದರು. ಹೆಚ್ಚು ಹಾನಿಯಾಗಿರೋ ಒಟ್ಟು 11 ಪಾಯಿಂಟ್ ಗುರುತಿಸಲಾಗಿತ್ತು. ಅದೇ ಸ್ಥಳದಲ್ಲಿ ಸಿಎಂ ಹೆಲಿಕಾಪ್ಟರ್ ಮೂಲಕ ಪ್ರವಾಹದ ಹಾನಿ ವೀಕ್ಷಿಸಿದರು. ಸಿಎಂಗೆ ಸಚಿವರಾದ ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಈಶ್ವರ್ ಖಂಡ್ರೆ, ಕೃಷ್ಣ ಬೈರೇಗೌಡ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಾಥ್ ಕೊಟ್ಟಿದ್ರು. ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಿಎಂ ಸಭೆ. ವೈಮಾನಿಕ ಸಮೀಕ್ಷೆ ಮುಗಿಸಿ ಸಂಜೆ ಕಲಬುರಗಿಗೆ ವಾಪಸ್ಸಾದ ಸಿಎಂ ಸಿದ್ದರಾಮಯ್ಯ ಕಲಬುರಗಿ ಡಿಸಿ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದರು. ಎಂಟೈರ್ ಸ್ಟೇಟ್ ನಲ್ಲಿ ಪ್ರಾಥಮಿಕ ವರದಿ ಪ್ರಕಾರ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಬೆಳೆ ನಷ್ಟ ಆಗಿದೆ. ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಕುಷ್ಕಿ ಬೆಳೆಗೆ 8,500 ರೂಪಾಯಿ, ನೀರಾವರಿ ಜಮೀನಿಗೆ 8,500 ರೂಪಾಯಿ, ಮತ್ತೆ ಬಹುವಾರ್ಷಿಕ ಬೆಳೆಗಳು ಪೆರಿನಿಯಲ್ ಕ್ರಾಪ್ಸ್ ಅವಕ್ಕೆ 8,500 ರೂಪಾಯಿ. ಅಂದರೆ ಒಂದು ಹೆಕ್ಟೇರಿಗೆ ರೈತರಿಗೆ ಕುಷ್ಕಿ ಬೆಳೆಗೆ 17,000 ರೂಪಾಯಿ ಸಿಗುತ್ತೆ ಒಟ್ಟಾರೆಯಾಗಿ. ನೀರಾವರಿ ಜಮೀನಿಗೆ 25,500 ರೂಪಾಯಿ ಸಿಗುತ್ತೆ. ಮತ್ತು ಪೆರಿನಿಯಲ್ ಕ್ರಾಪ್ಸ್ಗೆ 31,000 ರೂಪಾಯಿ ಸಿಗುತ್ತೆ. ಇದನ್ನು ಇವತ್ತು ತೀರ್ಮಾನ ಮಾಡಿ ಘೋಷಣೆ ಮಾಡ್ತಾ ಇದ್ದೀವಿ. ವೈಮಾನಿಕ ಸಮೀಕ್ಷೆಗೆ ಅನ್ನದಾತರ ಆಕ್ರೋಶ. ಜಮೀನಿಗೆ ಬಂದು ಬೆಳೆ ಪರಿಸ್ಥಿತಿ ನೋಡಿ ಅಂತ ಆಗ್ರಹ. 4 ಜಿಲ್ಲೆಗಳಲ್ಲಿ ಸಿಎಂ ವೈಮಾನಿಕ ಸಮೀಕ್ಷೆ ನಡೆಸಿದ್ದಕ್ಕೆ ಈ ಭಾಗದ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ನೋಡಿದ್ರೆ ಪ್ರವಾಹ ಕಾಣುತ್ತೆ, ನೆಲದ ಮೇಲಿರೋರ್ ಸಮಸ್ಯೆ ಕಾಣಿಸಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಹೆಲಿಕಾಪ್ಟರ್ಗೆ 10 ಕಿಲೋಮೀಟರ್ ಮ್ಯಾಗಿಂದ ಹೋದ್ರೆ ತೆಳಗಿಂದ ಏನ್ ಕಾಣ್ತದ ಹೇಳ್ರಿ? ಹೌದಿಲ್ರಿ? 10 ಕಿಲೋಮೀಟರ್ ಮ್ಯಾಗಿಂದ ಹೋತಾರಿ. ಇಲ್ಲಿ ತೆಳಗ ಏನದ, ಹತ್ತಿದ, ತೊಗರಿದ, ಉಳ್ಳಾಗಡ್ಡಿದ, ಕಬ್ಬದ, ಮೆಕ್ಕೆಜೋಳದ ಏನು ಕಾಣಲ್ಲ, ಶೇಂಗಾದ ಏನು ಕಾಣಲ್ರಿ. ಏನು ಇಲ್ಲೇ ನಾವು ಬದುಕಿದೇವ್ ಸತ್ತಿದೇವ್ ರೈತರು ನೋಡಲ್ಲ. ಹೋಟ್ ಹಾಕತನ ಇಟ್ಟು ಎಲ್ಲರಿಗೆ ಹೇಳಕಿಸಿಂದ್ರ ಲೀಡರ್ಗಳಿಗೆ ಹೇಳಿ ನಮ್ಗೆಲ್ಲ ಹೋಟ್ ಹಾಕಿಸ್ತಾರಿ. ಹೊಳ್ಳಿ ಅವ್ರು ಹೊಳ್ಳಿ ಬಂದು ನೋಡಂಗಿಲ್ರಿ. ಇನ್ನು ಸಿಎಂ ವೈಮಾನಿಕ ಸಮೀಕ್ಷೆಗೆ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ. ರಸ್ತೆ ಮಾರ್ಗವಾಗಿ ಹೋದ್ರೆ ಜನರು ಘೇರಾವ್ ಹಾಕ್ತಾರೆ ಅನ್ನೋ ಭಯಕ್ಕೆ ಹೆಲಿಕಾಪ್ಟರ್ನಲ್ಲಿ ಹೋಗಿದ್ದಾರೆ ಅಂತ ಕುಟುಕಿದ್ದಾರೆ.
ನೀವು ರಸ್ತೆಯಲ್ಲಿ ಹೋದ್ರೆ ಜನ ನಿಮ್ಗೆ ಗೆರಾವ್ ಹಾಕ್ಬೇಕು, ಗೆರಾವ್ ಆಗ್ತಾರೆ ಅನ್ನೋ ಭೀತಿಯಿಂದ ವೈಮಾನಿಕ ಸಮೀಕ್ಷೆಗೆ ಹೋಗ್ತಾ ಇದ್ದೀರಾ. ಮಾನ್ಯ ಮುಖ್ಯಮಂತ್ರಿಗಳು ಈ ಫ್ಲಡ್ ಇಂಥ ಸಂದರ್ಭದಲ್ಲಿ ಇದು ಪಿಕ್ಚರ್ ಶೂಟಿಂಗ್ ತರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇದು ಪಿಕ್ಚರ್ ಶೂಟಿಂಗ್ ಅಲ್ಲ, ಡೈಲಾಗು ತಯಾರಿ ಮಾಡ್ಕೊಂಡು ಆಕ್ಷನ್ ಅಂತ ಅಂತಿದ್ದಂಗೆನೆ ಒಂದು ಆಕ್ಷನ್ ಮಾಡಿ ಕಟ್ ಅಂತಿದ್ದಂಗೆ ಪ್ಯಾಕ್ ಮಾಡ್ಕೊಂಡು ಬರೋದಲ್ಲ. ಇದಕ್ಕೆ ಸಂವೇದನೆ ಇರಬೇಕು. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರವಾಹ ಪೀಡಿತರ ಸಂಕಷ್ಟ ಕೇಳದ ಈ ಸರ್ಕಾರ ಮುಠಾಳರ ಸರ್ಕಾರ ಅಂತ ಜರೆದಿದ್ರು. ಇದಕ್ಕೆ ಸಚಿವ MB ಪಾಟೀಲ್ ತಿರುಗೇಟ್ ಕೊಟ್ಟಿದ್ದಾರೆ. ನಾನು ರಾಜ್ಯ ಸರ್ಕಾರದ ಇದನ್ನೇ ನಿರೀಕ್ಷೆ ಮಾಡಿದ್ದು. ಇದು ಮುಟ್ಟಾಳ್ರ ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ ಏನಿದ್ದಾರೆ ಇದು ಮುಟ್ಟಾಳ್ರ ಸರ್ಕಾರ. ಮುಟ್ಟಾಳ ಯಾರು ನಿಮ್ಗೆ ಗೊತ್ತಾಯ್ತಲ್ಲ, ಅಪರ ರೊಕ್ಕ ಕೊಡಲಾದವ್ರು ಮುಟ್ಟಾಳ್ರು. ನಮ್ಮ ಡೆವಲ್ಯೂಷನ್ ದಲ್ಲಿ 14ನೇ ಫೈನಾನ್ಸ್ 15ನೇ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದು 60,000 ಕೋಟಿ ಕೊಡಲಾರ್ದಂತವ್ರು ಮುಟ್ಟಾಳ್ರು. ಮುಖ ನೋಡ್ಕೊಂತ ಹೇಳ್ರಿಗೆ ನಾವು ಮುಟ್ಟಾಳ್ರಿದ್ದಾರೆ, ಮತ್ತೊಬ್ಬರಿಗೆ ಮಾತಾಡ್ತಾರೆ ಮುಟ್ಟಾಳ ಅಂತೇಳಿ. ಈ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಛಲವಾದಿ ನಾರಾಯಣಸ್ವಾಮಿ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ. ಶಹಾಪುರ ತಾಲೂಕಿನ ಸಾದ್ಯಾಪುರದಲ್ಲಿ ಬೆಳೆ ಹಾನಿ ವೀಕ್ಷಿಸಿ ರೈತರಿಗೆ ಸಾಂತ್ವನ ಹೇಳಿದ್ದಾರೆ. ರಾಜಕೀಯ ನಾಯಕರದ್ದು ಕೇವಲ ಸಾಂತ್ವನದ ಮಾತುಗಳೇ ಆಗಿವೆ. ಜನರ ಸಮಸ್ಯೆಗೆ ಪರಿಹಾರ ಮಾತ್ರ ದೂರದ ಬೆಟ್ಟವಾಗಿದೆ. ಕಲಬುರಗಿಯಿಂದ ದತ್ತಾತ್ರೇಯ, ವಿಜಯಪುರದಿಂದ ಅಶೋಕ್ ಜೊತೆ ಅಮೀನ್, TV9 ಯಾದಗಿರಿ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH